ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಸ್ಯಾಮ್ಸಂಗ್ S24 ಅಲ್ಟ್ರಾನ ತೊಗೊಂಡಿದ್ದೀನಿ. ಸೊ ಇದು ಬಂದು ನನ್ನ ಹುಡುಗ ನನಗೆ ಗಿಫ್ಟ್ ಮಾಡಿದಂತಹ ಮೊಬೈಲ್. ಸೊ ಈ ಮೊಬೈಲ್ನ ತಗೊಂಡಾಗ ಎಷ್ಟು ಖುಷಿ ಇದೆ, ಸೊ ಅದರ ಬಿಹೈಂಡ್ ಕೂಡ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಈ ಮೊಬೈಲ್ ತೊಗೊಂಡು ಬರೋದಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆಯೇ ನಾನೊಂದು ಹೊಸ ಮೊಬೈಲ್ ತೊಗೊಂಡಿದ್ದೀನಲ್ಲ, ಕಂಗ್ರ್ಯಾಚುಲೇಷನ್ ಹೇಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ನೋಡಿ, ನಾನು ಮತ್ತು ನನ್ನ ಹುಡುಗ 30 ಮಿನಿಟ್ಸ್ ಇತ್ತು, 9 o'clockಗೆಲ್ಲ ಶಾಪ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದ್ರ ಬಿಹೈಂಡ್ ನನ್ನ ಸ್ಟ್ರಗಲ್ ಹೇಳಿದ್ನಲ್ಲ, ಏನು ಗೊತ್ತಾ, ನಾನು ಒಂದು ತಿಂಗಳಿಂದ ಐಫೋನ್ ತೊಗೊಳ್ಬೇಕಾ ಅಥವಾ ಸ್ಯಾಮ್ಸಂಗ್ ತೊಗೊಳ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಸೊ ತುಂಬ ಜನ ಕೇಳಿದೆ. ಸೊ ಹಾಗೆಯೇ ಫ್ಯಾಮಿಲಿ ಕೇಳಿದೆ, ಕೆಲವರು ಸ್ಯಾಮ್ಸಂಗ್ ತೊಗೊಳ್ಳಿ ಅಂತಾರೆ, ಕ್ರಿಯೇಟರ್ಸ್ನ ಕೇಳಿದ್ರೆ ಐಫೋನ್ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ನನ್ನ ಹತ್ರ ಇದ್ದಂಥ ಬಜೆಟ್ ಬಂದು ಜಸ್ಟ್ 90K ವಿತ್ ಕ್ಯಾಶಲ್ಲಿ ಹೋಗ್ತಾ ಇದ್ದಿದ್ದು, ಯಾವುದೇ EMI ಇಲ್ಲ. ಸೊ ಈ 90K ಹೇಗೆ ಬಂತು ಅಂತೆಲ್ಲ ನೀವೇ ಶಾಕ್ ಆಗಿಬಿಡ್ತೀರಾ. ಸೊ ಇದು ಕೂಡ ಬೇರೆ ಒಂದು ಪ್ಲೆಡ್ಜ್ ಮಾಡಿ ತೊಗೊಂಡಿರೋದು ಕ್ಯಾಶ್ನ. ಸೊ ಏನು ಮಾಡೋದು, ಡ್ರೀಮ್ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಏನಾದರೂ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿ ಅದರಿಂದ ಆಗ್ಬೋದು ಅನ್ನೋ ಒಂದು ಹೋಪ್ಸು. ಸೊ ಹಾಗೆಯೇ ನನಗೆ ಲೇಪು ಹತ್ರ ಕೇಳಿದೆ, ಅವನು ಸ್ಯಾಮ್ಸಂಗ್ ತೊಗೋ ಅಂತ ಹೇಳ್ದೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಹತ್ರ ಕೇಳಿದೆ, ಸ್ಯಾಮ್ಸಂಗೇ ತೊಗೊಳ್ಳಿ, ಚೆನ್ನಾಗಿದೆ. ಯಾಕೆಂದರೆ ನಾನು ಓವರ್ ಯೂಸ್ ಮಾಡ್ತೀನಿ, ಮೊಬೈಲ್ ಹೀಟ್ ಆಗೋಗ್ಬಿಡುತ್ತೆ. ನಾನು ಯೂಸ್ ಮಾಡೋ ಈ 24/7 ಕೊಟ್ಟರು ನಾನು ಮೊಬೈಲ್ ಯೂಸ್ ಮಾಡ್ತಾನೇ ಇರ್ತೀನಿ. ಅಷ್ಟು ರೆಸ್ಟ್ಲೆಸ್ ಮೊಬೈಲ್ನ ಯೂಸ್ ಮಾಡೋದಕ್ಕೆ. ಐಫೋನೆಲ್ಲ ಫುಲ್ ಡೇ ಅಂತೂ ಬರೋದಿಲ್ಲ, ಹಾಫ್ ಡೇಗೆ ಖತಮ್ ಆಗಿಬಿಡುತ್ತೆ. ಮತ್ತು ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಅಂತೇಳಿ ಅವ್ರು ಸಜೆಸ್ಟ್ ಮಾಡಿದ್ದೆ ಸ್ಯಾಮ್ಸಂಗ್. ಬಿಕಾಸ್ ಅದರಲ್ಲಿ ಒಂದು AI ಫ್ಯೂಚರ್ಸ್ ಇರ್ಬೋದು, ಏನೇನು ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೆ ಕೂಲಿಂಗ್ ಸಿಸ್ಟಮ್ ಇದೆ ಅಂತ ಹೇಳಿಬಿಟ್ಟು ಅವರು ಸಜೆಸ್ಟ್ ಮಾಡಿದರು. ಸೊ ನಾನು ದೇವಿ ಇಂಟರ್ನ್ಯಾಷನಲ್ಗೆ ನನ್ನ ಹುಡುಗನ ಜೊತೆ ಹೋಗ್ತಾ ಇದ್ದೀವಿ. ನಮಗೆ ಇದ್ದಿದ್ದು ಜಸ್ಟ್ 30 ಮಿನಿಟ್ಸ್, ಬಿಕಾಸ್ ಈ ಮೊಬೈಲ್ನ ಬೇರೆ ಯಾರೋ ಬುಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾವೇನು ಮಾಡಿದ್ವಿ, ಸರಿ 9 o'clockವರೆಗೂ ವೆಯ್ಟ್ ಮಾಡಿದ್ವಿ. ಸೊ 72,000ಗೆ ಈ ಮೊಬೈಲ್ ಸಿಕ್ತು. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಬೇಕಾದ್ರೆ ಎಲ್ಲೇ ನೋಡಿ ಪ್ರೈಸ್, ಈವನ್ ಆನ್ಲೈನಲ್ಲಿ ಕೂಡ ಪ್ರೈಸ್ ನೋಡಿ. ಸೊ ಅಮೆಝಾನ್ ಪ್ರೈಮಲ್ಲಿ ಆಫರ್ ಇತ್ತು. ಸೊ ಅದರಲ್ಲಿ ಫಸ್ಟ್ ಇದ್ದಿದ್ದು 73,000 ಸಮಥಿಂಗ್ ಇತ್ತು. ಅದಾದಮೇಲೆ 76,000 ಆಗೋಯಿತು ಸ್ವಲ್ಪ ಹೊತ್ತು ಬಿಟ್ಟಿದ್ದಂಗೆ. ನೆಕ್ಸ್ಟ್ ಏನು ಮಾಡೋದು, ಒಂದೇ ಒಂದು ಸ್ಟಾಕ್ ಬಂದಿದೆ ದೇವಿ ಇಂಟರ್ನ್ಯಾಷನಲ್ ಅಂತ ಕಾಲ್ ಬಂತು ನನ್ನ ಅಣ್ಣನಿಗೆ. ಸೊ ಅವ್ರು ಹೇಳಿದರು ಬೇರೆಯವ್ರು ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಪ್ರೀ ಬುಕ್ಕಿಂಗ್. ಸೊ ಇನ್ ಕೇಸ್ ಅವ್ರೇನಾದರೂ 9 o'clockಗೆ ಬಂದು ತೊಗೊಂಡೋಗಿಲ್ಲ ಅಂತೇಳಿದ್ರೆ ಆ ಮೊಬೈಲ್ ನಮಗೆ ಕೊಡ್ತಾರೆ ಅಂತೇಳಿ. ಸೊ ನಾನಂತೂ ಕೊರಗಜ್ಜನಿಗೆಲ್ಲ ಬೇಡ್ಕೊಂಡಿದ್ದೆ, ನನಗೆ ಸಿಗಲಿ. ಯಾಕೆಂದರೆ ಇವತ್ತೊಂದು ದಿವಸನೇ ಆಫರ್ ಇರೋದು, ನಾಳೆ ಆಯಿತು ಅಂತ ಹೇಳಿದ್ರೆ ಅದು 85,000ಗೆ ಹೋಗ್ಬಿಡುತ್ತೆ. 256 GB S24 ಅಲ್ಟ್ರಾ. ಓಕೆನಾ, ಏನು ಮಾಡಿದೆ, ಬೇಡ್ಕೊಂಡೆ. ಓಕೆ, ಇನ್ ಕೇಸ್ ನಮ್ಮ ಪಾಲಿಗಿದ್ರೆ ಬರುತ್ತೆ, ಇಲ್ಲ ಅಂದರೆ ತೊಂದರೆ ಇಲ್ಲ ಅಂತ ಕೂಡ ಮೈಂಡ್ನ ಸೆಟ್ ಮಾಡಿಕೊಂಡೆ. ಪರವಾಗಿಲ್ಲ ಬಿಡಿ ಅಂತ. ಫೈನಲಿ 9 o'clockಗೆ ಕಾಲ್ ಬಂತು. ಹಾಂ, ಕಸ್ಟಮರ್ ಪ್ರೀ ಬುಕ್ಕಿಂಗ್ ಮಾಡಿದವ್ರು ಬರಲಿಲ್ಲ, ನೀವು ತೊಗೊಳ್ಬೋದು ಅಂತ ಹೇಳಿದರು. ಸೊ ಹಾಗೆ ಹೋದ್ವಿ. ಇವನು ಸ್ವಲ್ಪ 30 ಮಿನಿಟ್ಸ್ಗೆ ಹೋಗೋದನ್ನ 25 ಮಿನಿಟ್ಸ್ಗೆ ಗಾಡಿ ಸ್ಪೀಡಾಗಿ ಓಡಿಸಿ ಹೋದ್ವಿ, ರೀಚ್ ಆದ್ವಿ. ಸೊ ಮೊಬೈಲ್ ಕೈಗೆ ಸಿಕ್ತು. ಸೊ ಇದೇ ನೋಡಿ ಸ್ಯಾಮ್ಸಂಗ್ S24 ಅಲ್ಟ್ರಾ. ಸೊ ಇದನ್ನೆಲ್ಲ ಫಸ್ಟೇ ಚೆಕ್ ಮಾಡ್ತಾಯಿದ್ವಿ. ಈಗ ಆಲ್ಮೋಸ್ಟ್ ಆಚೆ ಈಚೆ ಎಲ್ಲರೂ ಹೇಳ್ತಾರಲ್ಲ ಫೇಕ್ ಮಾಡ್ತಾರೆ ಹಾಗೆ ಹೇಗೆ ಅಂತ. ಸೊ ಅದಕ್ಕೆ ಫಸ್ಟೇ ನೋಡ್ಕೊಂಡ್ಬಿಡ್ತಾ ಇದ್ದೀವಿ. ದೇವಿ ಇಂಟರ್ನ್ಯಾಷನಲ್ ಯಾವುದೇ ಫೇಕ್ ನಡೆಯೋದಿಲ್ಲ. ಸೊ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಮೊಬೈಲ್ನ ಅಥವಾ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೊಡ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಈ ಮೊಬೈಲ್ ಈ ಒಂದು ಪ್ರೈಸ್ಗೆ ಸಿಗಬೇಕು ಅಂತ ಕಾರಣ ಅಂದರೆ ನಮ್ಮ ರಘು ಅಣ್ಣ ಅವರಿಂದನೇ ಈ ಮೊಬೈಲ್ ನನಗೆ ಸಿಕ್ಕಿದ್ದು, ಇಷ್ಟು ಒಂದು ನನ್ನ ಒಂದು ಬಜೆಟಲ್ಲಿ. ಸೊ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಹೇಗಿದೆ ಸ್ಕ್ರೀನ್ ಎಲ್ಲನೂ ಒಂದು ಕ್ರಾಸ್ ವೆರಿಫಿಕೇಷನ್ಗೋಸ್ಕರ ಓಪನ್ ಮಾಡಿ ನೋಡಿದ್ವಿ. ಸೊ ಚೆನ್ನಾಗಿದೆ. ಬಟ್ ನನ್ನ ಒಂದು OnePlus ಯೂಸ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ. ಅಲ್ಲ, ನನ್ನ ಫೋನ್ ಇವನು ಆನ್ ಮಾಡ್ತವನೆ, ನನ್ನ ಐಫೋನು ಅವನೇ ಆನ್ ಮಾಡ್ದ ಮೊಬೈಲ್. ಹಾಗೆ ಝೂಮ್ ಕ್ಲಾರಿಟಿ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಸೊ ನೈಟಲ್ಲೇ ಇಷ್ಟು ಕ್ಲಾರಿಟಿ ಕಾಣಿಸ್ತಾ ಇದೆ ನೋಡಿ. ಬೈಕ್ನ ಝೂಮ್ ಮಾಡ್ತಾ ಇದ್ದಾನೆ ಲೇಪು. ಸೊ ನೈಸ್. ನೈಟಲ್ಲೇ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಇನ್ನೂ ಚೆನ್ನಾಗಿ ಬರ್ಬೋದು ಕ್ವಾಲಿಟಿ ಅನ್ನೋದು ನಮ್ಮ ಒಂದು ಅನಿಸಿಕೆ. ಸೊ 100x ಕೂಡ ಝೂಮ್ನ ಮಾಡ್ಬೋದು. 100x ಮಾಡಿದಾಗ ಸ್ವಲ್ಪ ಗ್ಲಿಟರ್ ಚಿಕ್ಕ ಡಾಟ್ ಬರುತ್ತೆ. ಸೊ ಮೊಬೈಲ್ ತೊಗೊಂಡಾಯಿತು, ಈಗ ಓಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಇನ್ನೇನಿದೆ, ಮೊಬೈಲ್ಗೆ ಈಗಲೇ ಪಟ್ ಅಂತ ಹೇಳಿ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು. ಬಿಕಾಸ್ ನನ್ನ ಕೈಲಿ ಮೊಬೈಲ್ ಆಲ್ಮೋಸ್ಟ್ ಚೆನ್ನಾಗಿ ನೋಡ್ಕೊಳ್ತೀನಿ, ಒಂದೊಂದು ಸರ್ತಿ ಜಾರ್ ಬಿಡುತ್ತೆ ಕೈಗೆ.
ಹಾಗೆಯೇ ಮೊಬೈಲ್ ಕವರ್ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಇದು ನಮ್ಮ ರೆಗ್ಯುಲರ್ ಆಗಿ ಏನೇ ಮೊಬೈಲ್ ಐಟಮ್ಸ್ ಬೇಕಾದ್ರೆ ಇಲ್ಲೇ ತೊಗೊಳೋದು. ಸೊ ನೆಕ್ಸ್ಟ್ ಮನೆಗೆ ಬಂದು ಎಗೇನ್ ಗೊತ್ತಲ್ಲ ವೀಡಿಯೋ ಮಾಡಬೇಕು ಅಂತ ಫೋರ್ಸ್ ಕೊಟ್ಕೊಂಡು ಓಪನ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮಾಡಿದೆ ಬಾಕ್ಸ್ ನನ್ನ ಕೈಯಿಂದ ಓಪನ್ ಆಗಿರಲಿಲ್ಲ, ಲೇಪ್ ಓಪನ್ ಮಾಡಿದ್ದ. ಸೊ ವೀಡಿಯೋಗೋಸ್ಕರ ನಾನು ಓಪನ್ ಮಾಡ್ತಾಯಿದ್ದೀನಿ. ಫಸ್ಟ್ ಓಪನ್ ಮಾಡಿದ್ದೆ ಲೇಪು, ಅದಕ್ಕಿಂತ ಮುಂಚೆ ಓಪನ್ ಮಾಡಿದ್ದು ಶಾಪ್ ಅವರು ರಿಜಿಸ್ಟರ್ ಮಾಡೋದಕ್ಕೆ. ಸೊ ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ಬರ್ತಾಯಿದ್ದೆ. ಸೊ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಮೊಬೈಲ್ನ ಹಿಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಮ್ರಾ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಹಾಗೆಯೇ ಬ್ಯಾಕ್ ಕೇಸ್ನ ಹಾಕಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನ್ನ ಮೊಬೈಲು. ಸ್ಯಾಮ್ಸಂಗ್, ಯಾರೆಲ್ಲ ಸ್ಯಾಮ್ಸಂಗ್ ಲವರ್ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ತೊಗೊಂಡಿದ್ದ ಮೊಬೈಲ್ ಹೇಗಿದೆ ಅಂತ ಹೇಳಿ. ಸೊ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ ನಂತರ ಮೊಬೈಲ್ಗೆ ಕ್ಲೀನಾಗಿ ಒಂದು ವೀಡಿಯೋ ಮಾಡಿ ನೆಕ್ಸ್ಟು ನಾನು ಒಂದು ಫೋಟೋ ತೆಗೆದೆ. ಸೊ ಯಾವ ರೀತಿ ಬರುತ್ತೆ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಚೆನ್ನಾಗೇ ಬಂತು, ಇಷ್ಟ ಆಯಿತು. ಸೊ ಕಂಪ್ಯಾರಿಷನ್ ಏನಿಲ್ಲ, ಐಫೋನು ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು ಇರುತ್ತೆ, ಸ್ಯಾಮ್ಸಂಗ್ ಕೂಡ ಚೆನ್ನಾಗಿದೆ. ಯಾವುದು ಐ ಬಜೆಟ್ ಕೊಡ್ತೀವೋ ಅದೆರಡು ಚೆನ್ನಾಗಿರುತ್ತೆ. ಬಟ್ ನನಗೆ ಜಾಸ್ತಿ ಲೈಕ್ ಇದ್ದಿದ್ದು ಐಫೋನ್ ತೊಗೊಬೇಕು, ವೀಡಿಯೋ ಕ್ರಿಯೇಟರ್ಸ್ ಎಲ್ಲರ ಹತ್ರನೂ ಐಫೋನ್ ಇರುತ್ತೆ ಅಂತೇಳಿ. ಬಟ್ ನನ್ನ ಬಜೆಟ್ ಇದ್ದಿದ್ದು ಆ ಲೆವೆಲ್ಗೆ ಇರಲಿಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ಒಂದು ಸರ್ತಿ ಸ್ಯಾಮ್ಸಂಗ್ ಟ್ರೈ ಮಾಡೋಣ, ನನ್ನ ಯೂಸೇಜ್ಗೆ ಪರ್ಫೆಕ್ಟಾಗಿರುತ್ತೆ ಅಂತ ತೊಗೊಂಡು ಬಂದಮೇಲೆ ನನಗೆ ಇಷ್ಟ ಆಯಿತು. ಸೊ ಪರವಾಗಿಲ್ಲ, ಮುಂದೆ ಫ್ಯೂಚರಲ್ಲಿ ಐಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಬ್ಯಾಕ್ ಕೇಸ್, ಇದಕ್ಕೆ 550 ಹೇಳಿದ್ರು ನಾವು ಗೊತ್ತಲ್ಲ ಬಾರ್ಗೇನ್ ಮಾಡಿ 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 500 ಇದ್ದಿದ್ದು ಅಲ್ಲ ಜಾಸ್ತಿ ಹೇಳಿದರು. ನೆಕ್ಸ್ಟು 450 ರುಪೀಸ್ ಮಾಡ್ಕೊಂಡು ಕೊಟ್ಟರು. ಸೊ ಅದಕ್ಕೆ ಪ್ರೊಟೆಕ್ಷನಿಗೆ ಅಂತ ಹೇಳಿ ಕ್ಲೀನಾಗಿ ಹಾಕ್ತಾಯಿದ್ದೀನಿ. ಸೊ ಅದಕ್ಕೊಂದು ಸ್ಟ್ಯಾಂಡ್ ಬೇರೆ ಇದೆ. ಸೊ ಈ ಕಡೆ ಸ್ಟ್ಯಾಂಡ್ ಈ ಕಡೆಯಿಂದ ಓಪನ್ ಮಾಡೋಕ್ಕೆ ನಾನು ಆ ಕಡೆಯಿಂದ ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಸ್ಟ್ಯಾಂಡ್ ಇದೆ. ಏನಾದರೂ ಮೂವಿ ಗಿವಿ ನೋಡಬೇಕು ಅಂತ ಹೇಳಿದ್ರೆ ಈ ಥರ ಹಾಕೊಂಡು ಕೂತ್ಕೋಬೋದು. ನೋಡಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಮ್ರಾ ಪ್ರೊಟೆಕ್ಟ್ ಆಗುತ್ತೆ. ಸೊ ಆ ಒಂದು ಕ್ಲಿಪ್ ಇದೆಯಲ್ಲ, ನೆಲಕ್ಕಿಟ್ಟರೂ ಕೂಡ ಕ್ಯಾಮ್ರಾಗೆ ಯಾವುದೇ ಒಂದು ಡಸ್ಟ್ ಧೂಳು ಟಚ್ ಆಗೋದಿಲ್ಲ. ನೆಲದಿಂದ ಸ್ವಲ್ಪ ಅಪ್ಪರ್ ಇದೆ. ಸೊ ಬ್ಯಾಕ್ ಕೇಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸ್ಪೆಷಾಲಿಟಿ ಏನಿದೆ ಸ್ಯಾಮ್ಸಂಗಲ್ಲಿ ಅಂತ ಹೇಳಿದ್ರೆ ಪೆನ್ ಇದೆ. ಸೊ ಪೆನ್ನಲ್ಲಿ ನೇಮ್ಸ್ ಬರಿಬೋದು, ಮತ್ತು ಡ್ರಾಯಿಂಗ್ ಮಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು. ಹಾಗೆಯೇ ಕೈ ನೋವು ಬಂತು ಅಂತೇಳಿದ್ರೆ ಪೆನ್ನಲ್ಲೇ ಎಲ್ಲ ಆಪ್ಷನ್ಸ್ನ ಕ್ಲಿಕ್ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಮಕ್ಕಳು ಕೊಟ್ಬಿಟ್ರೆ ಅಷ್ಟೇ ಜಾತ್ರೆ ಮಾಡಿಬಿಡ್ತಾರೆ ಮೊಬೈಲ್ನ. ಸೊ ಈಗ ನೋಡಿ ನಾನು ನೇಮೆಲ್ಲ ಬರೆದು ಕ್ಲೀನಾಗಿ ಇದು ಮಾಡ್ತಾಯಿದ್ದೀನಿ. ಸೊ ಇದೇ ನನ್ನ ಸ್ಯಾಮ್ಸಂಗ್ S24 ಅಲ್ಟ್ರಾದ ಫುಲ್ ವ್ಲಾಗ್. ಸೊ ಮುಂದೆ ತುಂಬ ಒಳ್ಳೊಳ್ಳೆ ವ್ಲಾಗ್ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸೊ ಈ ಒಂದು ಹೊಸ ಮೊಬೈಲಲ್ಲಿ ಇವತ್ತು ಮಾಡಿದಂಥ ವೀಡಿಯೋ ಝೂಮ್ ಕ್ವಾಲಿಟಿ ನೋಡಬೇಕು ಅಂತೇಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಇದೇ ಕ್ವಾಲಿಟಿ ನಾನು ಯೂಸ್ ಮಾಡೋವರೆಗೂ ಇದ್ಬಿಟ್ರೆ ಸಾಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಹಾಗೆಯೇ ಕೀಪ್ ಸಪೋರ್ಟಿಂಗ್, ಓಕೆನಾ? ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸ್ವಲ್ಪ ಸಪೋರ್ಟ್ ಮಾಡಿ, ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಓಕೆ, ಈಗ ಬೋರಿಂಗ್ ಡೇಸ್, ಬೋರಿಂಗ್ ವೀಡಿಯೋ ಆಗಿರ್ಬೋದು, ಮುಂದೆ 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 ಒಳ್ಳೊಳ್ಳೆ ಕಂಟೆಂಟ್ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿರಿ ಒಂದು ಸರ್ತಿ.